ಕೋಟಿ ರಾಮನಾಮ ಜಪವನ್ನು ಮಾಡಬೇಕಂತ ಕರೆ ಕೊಟ್ಟರು. ಆ ಕರೆ ನಮಗೂ ಸಹ ಆಗ್ತದೆ ಅಂತ ಅನುಮಾನ ಇತ್ತು. ಆದರೆ 120 ಕೇಂದ್ರಗಳಲ್ಲಿ ದೇಶದಲ್ಲಿ ಮತ್ತು 110 ಉಪಕೇಂದ್ರಗಳಲ್ಲಿ, ಜಪ ಕೇಂದ್ರ ಮತ್ತು ಉಪಕೇಂದ್ರಗಳಲ್ಲಿ ಪ್ರತಿದಿನ ಪಠಣ ಮಾಡಿ ನಾವು ಈಗಾಗಲೇ 593 ಕೋಟಿ ರಾಮನಾಮ ಜಪಗಳ ಒಂದು ಕೌಂಟನ್ನು ಮಾಡಿದ್ದೇವೆ. ಪ್ರತಿ ಸೆಂಟರ್ನಲ್ಲಿ ಮಂಗಳೂರಿನಲ್ಲಿ ನಾವು 33 ಕೋಟಿ ರಾಮನಾಮ ಜಪದ ಸಂಖ್ಯೆಯನ್ನು ದಾಟಿದ್ದೇವೆ. ಹಾಗೆ ಪ್ರತಿ ಊರಿನಲ್ಲಿ ದೇಶಾದ್ಯಂತ ಇದಾಗಿದೆ ಅಂತ ಭಾಳ ಹೆಮ್ಮೆ ಮತ್ತು ಸಂತೋಷವಾಗಿ ಹೇಳ್ತೇನೆ. ಈ 550 ವರ್ಷಗಳ ಪ್ರೋಗ್ರಾಮನ್ನು ವ್ಯವಸ್ಥಿತ ರೀತಿಯಲ್ಲಿ ಹೈಯೆಸ್ಟ್ ವಿಷನ್ ಮತ್ತು ಪ್ಲ್ಯಾನಿಂಗ್, ಮೆಟಿಕ್ಯುಲಸ್ ಪ್ಲ್ಯಾನಿಂಗ್ ನಮ್ಮ ಗುರುಗಳದು. ಇದನ್ನು ಮಾಡಬೇಕಂತ ಅವರು ಕಳೆದ 2.5 ವರ್ಷದಿಂದ ಪ್ಲ್ಯಾನ್ ಮಾಡ್ತಾಯಿದ್ರು. ಪರ್ತಗಾಳಿ ಒಂದು ಸಣ್ಣ ಊರು, ಅಲ್ಲಿ ಹಳೆ ಮಠವನ್ನು ಕಂಪ್ಲೀಟ್ ರಿನೋವೇಷನ್ ಮಾಡಿ ತಾವು ನೋಡಿದ್ದೇವೆ. ಈಗ ಸಾಧಾರಣ 1,10,000 ಸ್ಕ್ವೇರ್ ಫೀಟ್ ಹೊಸದಾಗಿ ಎಲ್ಲ ಕಟ್ಟಡಗಳನ್ನು ಹೊಸದಾಗಿ ಮಾಡಿದ್ದಾರೆ. ಮುಖ್ಯವಾಗಿ ವೇದ ಪಾಠಶಾಲೆ ಆಗ್ತಾ ಇದೆ, ಗೋಶಾಲೆ ಆಗಿದೆ, ಎಲ್ಲ ಬಂದ ಅರ್ಚಕರಿಗೆ, ಬಂದ ನಾಗರಿಕರಿಗೆ ನಿಲ್ಲುವ ವ್ಯವಸ್ಥೆ ಆಗಿದೆ. ಹಾಗಾಗಿ ಅತ್ಯುನ್ನತ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಿದ್ದೇವೆ. ಅದು ಗುರುಗಳ ಒಂದು ಸಾರಥ್ಯದಲ್ಲಿ. ವೀರವಿಠಲ್ ಮಂದಿರ್, ಶ್ರೀರಾಮ ಮಂದಿರ್ ಎಲ್ಲ ಅದ್ಭುತವಾಗಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಮುಕುಂದ್ ಕಾಮತರು ಕಳೆದ 2 ವರ್ಷದಲ್ಲಿ ಒಂದು 40ರಿಂದ 45 ಸಲ ಪರ್ತಗಾಳಿಗೆ ಭೇಟಿ ಕೊಟ್ಟಿದ್ದಾರೆ. ಕನ್ಸ್ಟ್ರಕ್ಷನ್, ರಾಮ ಮಂದಿರ ಕನ್ಸ್ಟ್ರಕ್ಷನ್ ಜವಾಬ್ದಾರಿಯನ್ನು ತಗೊಂಡು. ಹಾಗೆ ಸಮಾಜದವರು ಎಲ್ಲರೂ ಈ ಸಮಾರಂಭದಲ್ಲಿ ಪಾಲ್ಗೊಂಡು ಈ ಒಂದು 10-11 ದಿನಗಳ ಸಮಾರಂಭವನ್ನು ಅದ್ಭುತವಾಗಿ ಮಾಡಬೇಕಂತ ಇಚ್ಛೆ ನಮ್ಮೆಲ್ಲರದ್ದು ಇದೆ. ಇದಕ್ಕೆ ನಿಮ್ಮ ಸಹಕಾರ ಬೇಕು. ಟ್ರಸ್ಟ್ನವರು ಭಾಳ ಮುಖ್ಯ. ಅದರಲ್ಲೂ ನಮ್ಮ ದೊಡ್ಡ ಅಭಿಮಾನ ಅಂದರೆ 28ರಂದು ದೇಶದ ಪ್ರಧಾನಿ, ಜಗತ್ತಿನ ಅತ್ಯುನ್ನತ ನಾಯಕ ಬರುವ ಕನ್ಸೆಂಟ್ ಸಹ ಕೊಟ್ಟಿದ್ದಾರೆ. ಅದರ ವಿಚಾರವಾಗಿ ಮುಕುಂದ್ ಕಾಮತರು ಸವಿಸ್ತಾರವಾಗಿ ಹೇಳ್ತಾರೆ. ಎಲ್ಲರಿಗೂ ನಮಸ್ಕಾರ. ಪ್ರತಿಪಾನ ಹೇಳಿದಾಗೆ ಸಾರ್ಧ ಪಂಚ ಶತಮಾನ ಉತ್ಸವ ನವೆಂಬರ್ 27ರಿಂದ ಡಿಸೆಂಬರ್ 8 ಜರುಗಲಿದೆ. ನವೆಂಬರ್ 28ರಂದು ಮಧ್ಯಾಹ್ನ 3:45ಕ್ಕೆ ನಮ್ಮ ದೇಶದ ಪ್ರಧಾನಮಂತ್ರಿಯಾದ ಶ್ರೀ ನರೇಂದ್ರ ಮೋದಿಯವರು ಬರಲಿದ್ದಾರೆ. ನಮ್ಮ ಸಾರಸ್ವತ ಸಮಾಜದ ಹಿಸ್ಟ್ರಿಯಲ್ಲಿ ಮೊದಲ ಬಾರಿ ಪ್ರಧಾನಮಂತ್ರಿ ಒಂದು ಮಠಕ್ಕೆ ಆಗಮನ ಆಗುವ ಮೊದಲು ಇದು ನಮಗೆ ತುಂಬ ಅಭಿಮಾನದ ವಿಷಯ. ಮತ್ತು ಈ ಸಮಯದಲ್ಲಿ ಪ್ರಧಾನಮಂತ್ರಿಯವರು 77 ಫೀಟಿನ ಬ್ರಾಂಜ್ ಸ್ಟ್ಯಾಚ್ಯೂ ಆಫ್ ಶ್ರೀ ಪ್ರಭು ರಾಮ್ ದೇವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಅದರೊಟ್ಟಿಗೆ ಅವರು ನಮ್ಮ ಮೂರ್ತಿಯ ಮೇಲೆ 3D ಪ್ರೊಜೆಕ್ಷನ್ ಮ್ಯಾಪಿಂಗ್, ಅತ್ಯಾಧುನಿಕ ಟೆಕ್ನಾಲಜಿಯಿಂದ ಮಾಡಿದ್ದು ಲೇಸರ್ ಶೋ, ಅದು ಅನ್ವೈಲ್ ಮಾಡಲಿಕ್ಕಿದ್ದಾರೆ ಆ ಟೈಮಲ್ಲಿ. ಆಮೇಲೆ ರಾಮ ಮಂದಿರ ಮತ್ತು ವೀರವಿಠಲ ಮಂದಿರ ದರ್ಶನ ಮಾಡಿ ಪ್ರಧಾನಿ ಮಂತ್ರಿ ಸಭಾಕಾರ್ಯಕ್ರಮ ನಡೆಸಲಿದ್ದಾರೆ. ಆ ಟೈಮಲ್ಲಿ ಅವರು ಒಂದು ಮಿಂಟ್ ಕಾಯಿನ್ ಒಂದು ರಿಲೀಸ್ ಮಾಡಲಿಕ್ಕಿದ್ದಾರೆ. ಸೇಮ್ ಟೈಮ್ ಪೋಸ್ಟಲ್ ಸ್ಟ್ಯಾಂಪ್ಸ್ ಒಂದು ರಿಲೀಸ್ ಮಾಡಲಿಕ್ಕಿದ್ದಾರೆ. ಇದು ಎಲ್ಲವೂ ನಮ್ಮ ಗುರುಗಳಾದ ಶ್ರೀಮದ್ ವಿದ್ಯಾಧೀಶ ತೀರ್ಥ ಸ್ವಾಮೀಜಿಯವರ ಮಾರ್ಗದರ್ಶನ ನಡೆಯಲಿದೆ. ಇದು ಒಂದು ಪ್ರೋಗ್ರಾಮ್ ನಮ್ಮ ಸಮಾಜದ ಯೂನಿಟಿ ಫಾರ್ ಅವರ್ ಎಂಟೈರ್ ಸಮಾಜಕ್ಕೆ ಇದು ಮಾಡಲಿಕ್ಕೆ ಸ್ವಾಮೀಜಿಯವರ ಪ್ರಯತ್ನ, ಯಾವಾಗಲೂ ಅವರೆಲ್ಲರಿಗೂ ಒಟ್ಟು ಮಾಡಲಿಕ್ಕೆ ಅವ್ರ ಪ್ರಯತ್ನ ಮಾಡೋದು. ಇಷ್ಟು ಮಾತ್ರ ಅಲ್ಲ, ಇದರ ಪ್ರಯೋಜನ ಎಲ್ಲರಿಗೂ ಸಿಗ್ತದಂತ ಸ್ವಾಮೀಜಿಯವರ ಭಾವನೆ. ಇಷ್ಟು ಹೇಳಿದ್ರೆ 2 ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು ಸೊ ಮಚ್. ಎಂತ ಕ್ವಶನ್ಸ್ ಇದ್ರೆ ಕೇಳ್ಬೋದು ಪ್ಲೀಸ್. There will be multiple cameras, laser projection thing. It will be beamed on the statue from the front. Multiple, so you will get different characters on the idol. So you can see, suppose Lord Hanuman. It will be like 5 minutes, 10 minutes show will be there. So audio visual, it will be more of an audio visual. So evenings, it will be late evenings. It will be started actually.